ನಮ್ಮ ಕೋಲಾರದಲ್ಲಿ ಇತ್ತೀಚೆಗೆ ತಾಮ್ರ ಬಿರಿಯಾನಿ ತಾಮ್ರ ಪಾತ್ರೆಗಳಿಂದ ಬಳಸಿ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸುವಂಥ ಒಂದು ಹೋಟ್ಲು ಓಪನ್ ಆಗಿದೆ. ತುಂಬ ಶುದ್ಧವಾಗಿ ತಾಮ್ರ ಪಾತ್ರೆಗಳು ಮತ್ತು ಒಲೆಯಲ್ಲಿ ಅಡುಗೆ ಮಾಡುವಂಥ ಒಂದು ಹೋಟ್ಲು. ಮುದ್ದೆ ಊಟ ಎಲ್ಲಿ ದೊರೆಯುತ್ತದೆ. ಇಲ್ಲಿರೋದು ನಮ್ಮ ಕೋರ್ಟ್ ಸರ್ಕಲಿಂದ ಹಿಂಗೆ ನೀವು ಮುಳ್ಬಾಗಿಲು ಕಡೆಯಿಂದ ಬಂದರೆ ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸಲ್ಲಿ ನಿಮಗೆ ಈ ತಾಮ್ರ ಪಾತ್ರೆ ಅಂತೇಳ್ಬಿಟ್ಟು ಒಂದು ಹೋಟ್ಲು ಓಪನ್ ಮಾಡಿದ್ದಾರೆ ಇವರು. ಇಲ್ಲಿ ನಿಮಗೆ ಅಡುಗೆ ಇವರು ಮಸಾಲ ಎಲ್ಲ ನೀವೇ ಸ್ವಯಂ ರುಬ್ಕೊಂಡು ಮಾಡೋದಲ್ಲ, ನಾಟಿ ಮಸಾಲ ಕೊಟ್ಟು ನಾಟಿ ಶೈಲಿಯಲ್ಲಿ ಅಡುಗೆ ಮಾಡುವಂಥ ಒಂದು ಹೋಟ್ಲು ಮುಂದೆ ನಾವು ಇದ್ದೀವಿ ಈಗ. ಇದೇನಿದೆ ಸ್ವಲ್ಪ ನಿಧಾನಕ್ಕೆ ತೆಗೆದು ತೋರಿಸಿ. ಬಿಸಿ ಇದೆ ಪಾತ್ರೆ, ಕೆಂಡ ಎಲ್ಲ ಹಾಕಿ ದಮ್ ಕಟ್ಟಿದ್ದಾರೆ ಇದಕ್ಕೆ. ಬಿಸಿ ಇದೆ ಇರೋಣ. ಇದೇನಿದು ಕುಷ್ಕನಾ? ಇದು ಚಿಕನ್ ಬಿರಿಯಾನಿನಾ? ಅದು ಬಿರಿಯಾನಿ ಇದು ಬಿರಿಯಾನಿ ನೋಡಿ. ಬೆಂಕಿಯಿಂದ ಕಟ್ಟೋದು ಇವಾಗ ದಮ್ ಕಟ್ಟಿದ್ದಾರೆ, ಇನ್ನೂ ಆಗಬೇಕು. ಆ ಕಡೆದು ಬಿರಿಯಾನಿ, ಈ ಕಡೆ ಇರೋದೇನು ಇದು? ಅದು ಚಿಕನ್ ಸಾರಿಗೆ ಈ ರೀತಿ ಇಲ್ಲಿ ಅಡುಗೆ ಮಾಡಿ ಬಡಿಸಲಾಗ್ತದೆ. ಅಂಕಲ್ ನಿಮ್ಮ ಹೆಸರೇನು? ಪ್ರಭಾಕರ್ ಅಂತೇಳಿ ಹೋಟ್ಲಿನ ಮಾಲೀಕರು. ನೀವೇನೇನು ಮಾಡ್ತೀರಾ? ನೀವು ಅಡುಗೆ ಮಾಡ್ತೀರಾ? ಎಲ್ಲಿ ಕಲ್ತಿರೋದು ನೀವು? ಎಲ್ಲಿ ಕಲ್ತಿದ್ದು? ಎಲ್ಲೂ ಕಲ್ತ್ಕೊಂಡು ಮಾಡ್ತಾಯಿದ್ದೀರಾ? ಇವಾಗ ನೀವು ಬೇರೆ ಕಡೆ ಮಸಾಲಾನು ಈ ಕಡೆನೂ ಮಸಾಲ ನೋಡಿದೆ. ನೀವು ಎಷ್ಟು ವರ್ಷದಿಂದ ಹೋಟ್ಲ್ ಲೈನಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? 8 ವರ್ಷದಿಂದ ಮಾಡ್ತಾಯಿದ್ದೀರಾ. ಬೇರೆ ಕಡೆ ಹೋಟ್ಲುಗಳಲ್ಲಿ ಮಸಾಲಾಗೂ ಈ ಹೋಟ್ಲು ಹಾಂ ಇಲ್ಲೇ ಮಸಾಲ ಮಾಡಿ ರುಬ್ಬಿ ಕೊಡ್ತಾರೆ. ಸೊ ಯಾರ್ಯಾರು ನೀವು ಒಳ್ಳೆ ಊಟ ತಿನ್ನೋಕ್ಕೆ ಇಷ್ಟಪಡ್ತಿರೋ ಬನ್ನಿ ತಾಮ್ರ ಹೋಟ್ಲಿಗೆ. ಬಿರಿಯಾನಿ ಸಿಗುತ್ತೆ. ಮುದ್ದೆನೂ ಮಾಡ್ತೀರಲ್ಲ ನೀವು? ಮುದ್ದೆ, ಮಟನ್ ಸಾರು, ಕೋಳಿ, ನಾಟಿ ಕೋಳಿ ಸಾರು, ಬೋಟಿ, ತಲೆ ಮಾಂಸ ಮಾಡ್ತೀರಾ? ಕಾಲು ಸೂಪು ತಲೆ ಮಾಂಸನೂ ಸಿಗುತ್ತೆ ಇಲ್ಲಿ. ಇವರು ರೈಟ್ ಹಾಕಿದ್ದಾರೆ, ಏನೇನು ರೈಟ್ ಇದೆ ಅಂತ ಒಂದು ಸಲ ನೋಡ್ಕೊಂಬಿಡೋಣ. ಇವರು ಎಲ್ಲ ರೆಡಿ ಮಾಡಿ ಬಿಸಿ ಹಾಟ್ ಕೆಸ್ಗಳಲ್ಲಿ ಹಾಕಿಟ್ಕೊಂಡು ಸರ್ವ್ ಮಾಡ್ತಾರೆ. ಕುತ್ಕೊಳಕ್ಕೆ ತಾಮ್ರ ಚಂಬುಗಳು, ಪಾತ್ರೆಗಳು, ಬಕೆಟ್ಗಳು. ಕಬಾಬು ಮಾಡ್ತೀರಾ ನೀವು? ಓ ಕಬಾಬು, ಮೊಸರು ಬಜ್ಜಿ. ಏನು ವಿಶೇಷ ಅಂದರೆ ಇವ್ರ ಹತ್ರ ಎಲ್ಲ ತಾಮ್ರ ಪಾತ್ರೆಗಳಿರೋದೆ ಅದೊಂದು ಖುಷಿ. ಇವಾಗೆಲ್ಲ ಪ್ಲಾಸ್ಟಿಕ್ ಕಾಲದಲ್ಲಿ ಬಕೆಟ್ ಬಿರಿಯಾನಿ ನೋಡಿ. ತಾಮ್ರ ಗ್ಲಾಸು, ತಾಮ್ರ ಪಾತ್ರೆ ಎಲ್ಲ ಪ್ಲಾಸ್ಟಿಕ್ ಮಯವಾಗಿರುವಂಥ ಇವತ್ತಿನ ಸಮಾಜದಲ್ಲಿ ಇವರೆಲ್ಲ ತಾಮ್ರ ಪಾತ್ರೆಗಳನ್ನು ಬಳಸಿ ಅಡುಗೆ ಮಾಡೋದೇ ಒಂದು ವಿಶೇಷ. ಕುತ್ಕೊಳಕ್ಕೆ ವಿಸರ್ಜಿತವಾದ ಒಂದು ಇದೆ. ಆಮೇಲೆ ಈ ಕಡೆ ನೀವು ನೋಡ್ತಾ ಇದ್ರೆ ಗ್ಲಾಸ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಈ ಹೋಟ್ಲು. ಮಧ್ಯಾಹ್ನ ಚೆನ್ನಾಗಿ ರಶ್ ಆಗುತ್ತಲ್ಲ? ಚೆನ್ನಾಗಿ ಮಧ್ಯಾಹ್ನ ರಶ್ ಆಗುತ್ತೆ. ಇವಾಗ ನೋಡಿ ಇಲ್ಲಿದೆ ಮಟನ್ ಬಿರಿಯಾನಿ 200 ರೂಪಾಯಿ. ಆಮೇಲೆ ಮಟನ್ ಬಿರಿಯಾನಿ ಅರ್ಧನ 120 ರೂಪಾಯಿ. ಚಿಕನ್ ಬಿರಿಯಾನಿ 120 ರೂಪಾಯಿ. ಚಿಕನ್ ಬಿರಿಯಾನಿ ಅರ್ಧ 80 ರೂಪಾಯಿ. ಮಟನ್ ಸೇರ್ವಾ, ಮಟನ್ ಸಾರು 200 ರೂಪಾಯಾ? ಮಟನ್ ಬರುತ್ತೆ ಅದು ನೋಡಿ. ಇದೆಲ್ಲ ನೋಡಿ. ನಾಟಿ ಕೋಳಿ ಸಾರು ಅರ್ಧ 120 ರೂಪಾಯಿ, ಫುಲ್ 200 ರೂಪಾಯಿ. ಸೊ ನೀವು ನೋಡ್ಕೊಬೋದು ಒಮ್ಮೆ. ನಿಮಗೆ ಈ ರೀತಿ ಎಲ್ಲ ಇರುತ್ತೆ. ಇಲ್ಲಿ ಬಂದು ಕಬಾಬ್ ಅರ್ಧ kg 250 ರೂಪಾಯಿ. ಪರವಾಗಿಲ್ಲ ಇದೆಲ್ಲ ರೇಟು ಪರವಾಗಿಲ್ಲ. ವಿಶೇಷ ಏನಿದೆ ಅಂದರೆ ತಾಮ್ರದ ಕೊಳಗದಲ್ಲಿ ನೀರನ್ನು ರಾತ್ರಿ ತುಂಬಿಸಿ ಇಟ್ಟು ಬೆಳಿಗ್ಗೆ ಮಧ್ಯಾಹ್ನ ಕುಡಿಯೋಕ್ಕೆ ಕೊಡ್ತಾರೆ. ಯಾಕೆಂದರೆ ಈ ತಾಮ್ರದಲ್ಲಿ ನೀರು ಇಟ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀರಿಗೆ ಶಕ್ತಿ ಬಂದ್ಬಿಡುತ್ತೆ, ಪವಿತ್ರವಾಗ್ಬಿಡುತ್ತೆ ಆ ನೀರು. ಈ ಒಂದು ವಿಶೇಷಗಳೆಲ್ಲ ಹೊಂದಿರುವ ಈ ಹೋಟ್ಲಿಗೆ ಒಮ್ಮೆ ಭೇಟಿ ಕೊಡಿ. ಸೊ ಮಾಲೀಕರು ಇಲ್ಲಿದ್ದಾರೆ. ಪ್ರಭಾಕರ್ ಅವರೇ, ಎಷ್ಟು ವರ್ಷಗಳಿಂದ ನೀವು ಬಿಸ್ನೆಸ್ ಮಾಡ್ತಾ ಇರೋದು? ನಮ್ಮದು 30 ವರ್ಷ ಎಕ್ಸ್ಪೀರಿಯನ್ಸ್. 30 ವರ್ಷದಿಂದ ಹೋಟ್ಲ್ ಬಿಸ್ನೆಸ್ ಮಾಡ್ತಾನೆ ಇದ್ದೀರಾ. ಮಸಾಲಗಳೆಲ್ಲ ಚೆನ್ನಾಗಿರುತ್ತಂತೆ ನಿಮ್ಮದು ಸ್ವಂತ ಮಸಾಲ. ನಿಮ್ಮ ಹೋಟ್ಲಲ್ಲಿ ಫೇಮಸ್ ಏನಂದರೆ ಎಲ್ಲ ತಾಮ್ರ ಪಾತ್ರೆಗಳು ಬಳಸಿ ಆಮೇಲೆ ಮಸಾಲೆ ಎಲ್ಲ ನೀವೇ ಮಾಡುವಂಥ ಒಂದು ಹೋಟ್ಲಲ್ಲಿ ಬೇರೆ ಟೇಸ್ಟ್ ಆಗಿರುತ್ತೆ. ಸೊ ಬನ್ನಿ, ಒಳ್ಳೆ ಊಟ ತಿನ್ನಿ, ಆರೋಗ್ಯವಾಗಿರಿ. ಮಸಾಲಾನೇ ಇಲ್ಲೇ ಇದೆಯಾ? ಹೌದಾ? ಆಮೇಲೆ ಇವರು ಬಳಸೋ ರಾಗಿ ಹಿಟ್ಟು ಕೂಡ ಒಳ್ಳೆ ರಾಗಿ ಹಿಟ್ಟು ಬಳಸ್ತಾರೆ. ಕೆಂಪಿಗೆ ಮುದ್ದೆ ಬರುತ್ತೆ. ಇದು ಮಸಾಲೆ ಇವರೇ ಮಾಡ್ಕೊಡೋದು. ಬಿರಿಯಾನಿ ಮಸಾಲಾನೇ ಇದು? ಪೌಡ್ರ್ ಹಾಕೋದಿಲ್ಲ.
ಸೊ ಬರ್ಬೋದು ನೀವು ಬಂದು ಇಲ್ಲಿ ಒಳ್ಳೆ ಊಟವನ್ನು ಸವಿರಿ, ಆನಂದವನ್ನು ಪಡೆಯಿರಿ. ಜೈ ಭೈರೇಶ್ವರ್, ಭೈರವನಾಥ್ ಕಿ ಜೈ ಹೋ. ಗೊತ್ತಾಯ್ತಲ್ಲ ವೀಕ್ಷಕರೇ, ತಾಮ್ರ ಪಾತ್ರೆಯಿಂದ ಅಡುಗೆ ಮಾಡುವಂಥ ತಾಮ್ರ ಹೋಟ್ಲಿಗೆ ಬನ್ನಿ, ಒಳ್ಳೆ ಊಟವನ್ನು ಸವಿಯಿರಿ, ಆರೋಗ್ಯವಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡ್ರೆಸ್ಸು ಇಲ್ಲಿ ನಮ್ಮ ಕೋಲಾರ ಕೋರ್ಟ್ ಸರ್ಕಲಿಂದ ಹಿಂಗೆ ಬರ್ಬೋದು, ಅಥವಾ ಮೆಕ್ಕೆ ಸರ್ಕಲಿಂದ ಈ ಕಡೆ ಬಂದ್ಬಿಟ್ಟು ಆಮೇಲೆ ನೀವು ರೋಡ್ ಕ್ರಾಸ್ ಕೊಟ್ಟು ಈ ಕಡೆ ಮೆಕ್ಕೆ ಸರ್ಕಲಿಂದ ಬಂದರೆ ನಿಮಗೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್, ಮೆಕ್ಕೆ ಸರ್ಕಲಿಂದ ಬಂದರೆ ರೈಟ್ ಸೈಡು, ಮುಲ್ಬಾಗಿಲು ಕಡೆ ಬಂದರೆ ಲೆಫ್ಟ್ ಸೈಡು ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿರುವಂಥ ಈ ತಾಮ್ರ ಹೋಟ್ಲಿಗೆ ಬನ್ನಿ, ಒಳ್ಳೆ ಊಟವನ್ನು ಸವಿರಿ, ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್.